ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಶಿಡ್ಲಘಟ್ಟ ಪೌರ ಆಯುಕ್ತರಿಗೆ ಪ್ರಾಣ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ಬಂಧನಕ್ಕೆ ಒತ್ತಾಯಿಸಿ ಚಿಂತಾಮಣಿ ಪೌರ ಕಾರ್ಮಿಕರಿಂದ ಪ್ರತಿಭಟನೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತರಿಗೆ ಕಾಂಗ್ರೆಸ್ ಮುಖಂಡರು ಒಬ್ಬರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದೇ ಅಲ್ಲದೆ ಪ್ರಾಣ ಬೆದರಿಕೆ ಆಗಿರುವ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ರಾಜೀವ್ ಗೌಡರ ವಿರುದ್ಧ ಚಿಂತಾಮಣಿ ಪೌರ ಕಾರ್ಮಿಕರು ಬೀದಿಗಿಳಿದಿದ್ದು ಮೌನ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಚಿಂತಾಮಣಿ ನಗರಸಭೆಯಲ್ಲಿ ಜಮಾವಣೆಗೊಂಡ ನಗರಸಭೆ ಪೌರಾಯುಕ್ತ ಜಿಎಚ್ ಚಲಪತಿ ನೇತೃತ್ವದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಪೌರಾಯುಕ್ತರು ಮೌನ ಮೆರವಣಿಗೆಯೊಂದಿಗೆ ತಹಶೀಲ್ದಾರ್ ಕಚೇರಿವರೆಗೂ ತೆರಳಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಪೌರ ಸೇವಾ ಅಧಿಕಾರಿಗಳ ಸಂಘದ ಕಾರ್ಯದರ್ಶಿ ಹಾಗೂ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ಶಿಡ್ಲಘಟ್ಟ ನಗರದ ನೆಹರು ಮೈದಾನದಲ್ಲಿ ಕಲ್ಟ್ ಚಲನಚಿತ್ರದ ಪ್ರಚಾರ ಸಭೆ ಹಮ್ಮಿಕೊಂಡಿದ್ದು, ಕೋರ್ಟ್ ವೃತ್ತದಲ್ಲಿ ರಸ್ತೆಗೆ ಅಡ್ಡಲಾಗಿ ಸಿನಿಮಾ ಪ್ರಚಾರದ ಬ್ಯಾನರ್ಗಳನ್ನು ಅಳವಡಿಸಿದರು ಎನ್ನಲಾಗಿದೆ. ಈ ರಸ್ತೆಯಲ್ಲಿ ಸಾಗುವ ವಾಹನಗಳಿಗೆ ಬ್ಯಾನರ್ ಅಡ್ಡಿಯಾಗಿದೆ ಎಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಬ್ಯಾನರ್ ಅನ್ನು ನಗರಸಭೆಯ ಸಿಬ್ಬಂದಿ ಕಚೇರಿಗೆ ತಂದು ಇಟ್ಟಿದ್ದರು. ಈ ಬಗ್ಗೆ ನಗರಸಭೆಯ ಮಾಜಿ ಅಧ್ಯಕ್ಷ ಹಾಗೂ ರಾಜೀವ್ ಗೌಡ ಬೆಂಬಲಿಗ ಅಫ್ಸರ್ಗೆ ಪೌರಾಯುಕ್ತೆ ಮಾಹಿತಿ ಸಹ ನೀಡಿದ್ದರು. ಆದರೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಕೆಪಿಸಿಸಿ ರಾಜ್ಯ ಸಂಯೋಜಕ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರು ಬ್ಯಾನರ್ ತೆರವು ಮಾಡಿದ ವಿಚಾರಕ್ಕೆ ಪೌರಾಯುಕ್ತರ ಫೋನ್ಗೆ ಕರೆ ಮಾಡಿ ಚಪ್ಪಲಿಯಲ್ಲಿ ಹೊಡೆಸುವುದಾಗಿ ಹಾಗೂ ಕಚೇರಿಗೆ ಬೆಂಕಿ ಹಾಕಿಸುವುದಾಗಿ ಬೆದರಿಕೆ ಹಾಕಿದ್ದಲ್ಲದೆ ಸ್ಥಳೀಯ ಶಾಸಕರಾದ ಬಿಎನ್ ರವಿಕುಮಾರ್ ಅವರಿಗೆ ಅವಾಚ್ಯ ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ದು ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ನಿಂದಿಸಿದ್ದಾರೆ. ಬೆದರಿಕೆಗೆ ಶಿಡ್ಲಘಟ್ಟ ನಗರಸಭೆ ಅಧಿಕಾರಿ, ಸಿಬ್ಬಂದಿಗಳು ಮತ್ತು ಪೌರಾಯುಕ್ತರು ಕೆಲಸ ನಿರ್ವಹಿಸಲು ಭಯಭೀತರಾಗಿ ಮಾನಸಿಕವಾಗಿ ಕುಗ್ಗಿರುವುದರಿಂದ ಸದರಿ ರಾಜೀವ್ ಗೌಡ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಕೋರಿದವರು. ಬಂಧಿಸುವಲ್ಲಿ ವಿಫಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಪುರಸಭೆ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡುವುದಾಗಿ ಪೌರಾಯುಕ್ತ ಜಿಎನ್ ಚಲಪತಿ ಎಚ್ಚರಿಸಿದರು. ನಾವು ಖಂಡಿಸ್ತಾ ಇದ್ದೀವಿ. ಇವ್ರ ವಿರುದ್ಧ ಏನು ಕ್ರಮ ಆಗಲಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ದಿನ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನೀಡಿದ್ದೀವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡುವಂಥ ವಿಚಾರ ಏನಂದರೆ, ಎಲ್ಲ ಸರ್ಕಾರಿ ನೌಕರರು ನಾವು ಕೂಡ ಮೊದಲನೇದಾಗಿ ನಿಮ್ಮ ಥರನೇ ಸಮಾಜದಲ್ಲಿ ಸಾರ್ವಜನಿಕರೇ ನಾವು ಮೊದಲನೇದಾಗಿ, ನಂತರ ನಾವು ಸರ್ಕಾರಿ ನೌಕರರಾಗಿರ್ತೀವಿ. ನಮಗೂ ಕೂಡ ಕುಟುಂಬಗಳಿರುತ್ತೆ, ನಮಗೂ ಕೂಡ ಪರ್ಸ್ನಲ್ ಲೈಫ್ ಅನ್ನೋದೊಂದಿರುತ್ತೆ. ನೀವು ಮಾತಾಡೋವಂಥದ್ದು ಮೀಡಿಯಾ ಮುಂದೆ ಎಲ್ಲರಿಗೂ ತುಂಬ ಏನೋ ಎಂಟರ್ಟೈನಿಂಗ್ ಆಗಿರ್ಬೋದೇ ಹೊರತು ಅದರಿಂದ ಅದರ ಹಿಂದ್ಗಡೆ ಇರುವಂಥ ಯಾವ ನೌಕರರನ್ನ ನೀವು ಬೈತೀರಾ ಅಥವಾ ಯಾವ ನೌಕರರ ಬಗ್ಗೆ ನೀವು ಹಗುರವಾಗಿ ಮಾತಾಡ್ತೀರಾ, ಅವ್ರ ಹಿಂದ್ಗಡೆನೂ ಒಂದು ಸಮಾಜ ಇರುತ್ತೆ, ಅವ್ರ ಹಿಂದ್ಗಡೆನೂ ಒಂದು ಕುಟುಂಬ ಇರುತ್ತೆ, ಅವ್ರದ್ದು ಕೂಡ ನೋವು ನಲುವುಗಳಿರ್ತವೆ. ಇವನ್ನೆಲ್ಲ ನಾವು ಮನಗಂಡು ಸಮಾಜದಲ್ಲಿ ಯಾರ ವಿರುದ್ಧ ಆದರೂ ಆಗಿರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಯಾರು ಸರ್ಕಾರಿ ನೌಕರರೇ ಅಂತಲೇ ಹೇಳ್ತೀವಿ, ಯಾರ ವಿರುದ್ಧ ಆದರೂ ನಾವು ಮಾತಾಡಬೇಕಾದ್ರೆ ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಆಚೆಯವ್ರಿಗೆ ಏನು ನಾವು ಮಾತಾಡ್ತಾ ಇದ್ದರಿಂದ ಅದರಿಂದ ಅವ್ರ ಕುಟುಂಬಕ್ಕೆ ಏನು ತೊಂದರೆ ಆಗುತ್ತೆ ಅಥವಾ ಕುಟುಂಬಕ್ಕೆ ಏನು ನೋವಾಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಅರಿತುಕೊಂಡು ನಾವು ಮಾತಾಡೋದ್ರಿಂದ ಇಂಥ ಒಂದು ಅಚಾತುರ್ಯಗಳು, ಈ ಥರ ಒಂದು ವಿಚಾರಗಳು ಇರ್ತವೆ ಅನ್ನೋದು ನನ್ನ ಭಾವನೆ. ದಯವಿಟ್ಟು ನಾನು ಪತ್ರಿಕಾ ಮುಖಾಂತರ ಕೂಡ ನಾವು ಚಿಂತಾಮಣಿ ತಾಲೂಕಲ್ಲೂ ಕೂಡ ಎಲ್ರಿಗೂ ಇದೇ ನಾವು ಹೇಳೋವಂಥದ್ದು, ನಾವು ಸರ್ಕಾರಿ ನೌಕರರಾದ ಮುಂಚೆ ಸಮಾಜದಲ್ಲಿ ನಾವು ಕೂಡ ಒಂದು ಭಾಗ, ನಂತರನೇ ನಾವು ಸರ್ಕಾರಿ ನೌಕರರಾಗಿರುವಂಥದ್ದು. ಹಾಗಾಗಿ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತೀವಿ, ಸಮಾಜಮುಖಿಯಾಗಿ ನಾವು ಸಾರ್ವಜನಿಕ ಸೇವೆ ಸಲ್ಲಿಸೋದಕ್ಕೆ ನಾವು ಇರೋದು. ಪ್ರೀತಿ ಗೌರವದಿಂದ ನಾವು ಸೇವೆ ಸಲ್ಲಿಸ್ತೀವಿ, ಪ್ರೀತಿ ಗೌರವದಿಂದ ನೀವು ನಡ್ಕೊಳ್ಳಿ ಅಂತ ಈ ಮೂಲಕ ನಾನು ಹೇಳ್ತಾ ನಾನು ಮಾತನಾಡ್ತೀನಿ. ನಾವು ಕಳಿಸ್ಕೊಡ್ತಾ ಇದ್ವಿ. ಏನು ನೆನ್ನೆ ಪಕ್ಕದ ತಾಲೂಕಿನಲ್ಲಾದಂಥ ಆತ್ಮೀಯ ಸಹೋದರಿ ಅಮೃತಾ ಗೌಡ ಅವರಿಗೆ ಅಲ್ಲಿನ ಒಬ್ಬ ಲಪಂಗ ನಾಲಾಯಕ, ಒಬ್ಬ ಕಿಡಿಗೇಡಿ ಏನು ರಾಜೀವ್ ಗೌಡ ಅಂತ ಹೇಳಿದಾನೋ ಅವನು ನೇರವಾಗಿ ನಿನ್ನನ್ನು ಸುಟ್ಟಾಕ್ತೇನೆ, ಕೊಲೆ ಬೆದರಿಕೆ ಹಾಕಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ. ಅವ್ರಿಗೆ ಹೇಳ್ತಾ ಇದ್ವಿ, ಇದು ನಿಮ್ಮ ಆಳುಗಳೆಲ್ಲ ಯಾರು ಇಲ್ಲಿ. ಆದ್ರಿಂದ ನಾವು ಹೇಳ್ತಾ ಇದ್ವಿ, ಇದನ್ನ ಖಂಡಿಸ್ತಾ ಇದ್ವಿ ತಹಸೀಲ್ದಾರ್ ಮುಖಾಂತರ. ಯಾವುದೇ ಸರ್ಕಾರಿ ನೌಕರರಿಗೆ, ಪೌರ ಕಾರ್ಮಿಕರಿಂದ ಕಮಿಷನರ್ ಆಗಲಿ ಜಿಲ್ಲೆಯಲ್ಲಿ ಏನಾದರೂ ಆದರೆ ಅವನೇ ನೇರವಾಗಿ ಹೊಣೆ ಆಗ್ತಾನೆ ಅಂತ ಹೇಳ್ತಾ, ಈ ಕೂಡಲೇ ಅವನನ್ನು ಬಂಧಿಸಬೇಕು, ಈ ಜಿಲ್ಲೆಯಿಂದ ಅವನನ್ನು ಗಡೀಪಾರು ಮಾಡಬೇಕು. ಜೊತೆಗೆ ಯಾವುದೇ ರೀತಿ ನೌಕರರ ಮೇಲೆ ಏನೋ ಈ ಥರ ಘಟನೆಗಳಾಗ್ದಂಗೆ ನೋಡಬೇಕು ಅಂತ ನಾನು ಮಾನ್ಯ ತಹಸೀಲ್ದಾರ್ ಮನವಿ ಮಾಡ್ತಾ, ಇದೇ ರೀತಿ ಏನಾದರೂ ಮುಂದುವರೆದ್ರೆ ಜಿಲ್ಲೆಯಾದ್ಯಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಿಲ್ಲಿಸ್ತೇವೆ ಅಂತ ಹೇಳ್ತಾ, ಇದೇ ರೀತಿ ಸರ್ಕಾರಕ್ಕೂ ನಾನು ಮನವಿ ಮಾಡ್ತಾ ಇದ್ದೇನೆ. ಕೂಡಲೇ ಮಹಿಳಾ ಆಯೋಗ ಆ ಹೆಣ್ಮಗಳ ರಕ್ಷಣೆ ಬರಬೇಕು, ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕು. ಒಬ್ಬ ದಲಿತ
ಹೆಲ್ತ್ ಇನ್ಸ್ಪೆಕ್ಟರ್ ನವಾಜ್ ಶಬ್ದ ನಿಂದನೆ ಮಾಡಿರೋದಕ್ಕೆ ಅವ್ರ ಮೇಲೂ ಸಹ ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಬೇಕಂತ ನಾನು ಮನವಿ ಮಾಡ್ತಾ ಮೊನ್ನೆ ತಹಸೀಲ್ದಾರ್ ಅವರಿಗೆ ಇದ್ರ ಮುಖಾಂತರ ಕಳಿಸ್ಕೊಡ್ತೇನೆ. ಯಾವುದೇ ರೀತಿ ಅವರೊಬ್ಬರಿಗೆ ಅಲ್ಲ, ಜಿಲ್ಲೆಯಲ್ಲಿ ಯಾವುದೇ ನೌಕರರ ಪರವಾಗಿ ಅದನ್ನು ಧ್ವನಿ ಎತ್ತೀವಿ, ನಾವು ನೌಕರರ ಪರವಾಗಿ ಇರ್ತೀವಿ ಅಂತ ಹೇಳ್ತಾ, ಪೌರ ಕಾರ್ಮಿಕರು ಇವತ್ತಿಂದ ಅವ್ರಿಗೆ 3 ದಿನ ಕಾಲ ಎಚ್ಚರಿಕೆ ಕೊಡ್ತಾ ಇದ್ವಿ. ಅವರನ್ನು FIR ಮಾಡದೆ ಹೋದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಮೊನ್ನೆ ತಹಸೀಲ್ದಾರ್ ಮುಖಾಂತರ ಮನವಿ ಮಾಡ್ತೇನೆ. ಅಪಂಗ ರಾಜ್ಯ ಗೌಂಡಿಗೆ, ಅಹಂಕಾರಕ್ಕೆ, ಅಟ್ಟಹಾಸಕ್ಕೆ ಸರ್ ಸ್ವಲ್ಪ ನಿಲ್ಸ್ಕೊಳ್ಳಿ ಎಲ್ಲ ಒಂದು ಸರಿ. ಇಲ್ಲ ಸ್ವಲ್ಪ ಹಿಂದೆ ತಗೊಂಡಿದ್ರು ಬರ್ತಾರೆ. ಅದೇ ನೀವು ನಮ್ಮ ನೆರವಿಗೆ ಧಾವಿಸಬೇಕು. ಇಲ್ಲಿ ನೋಡಿ ಸರ್. ಹಲೋ ಭಾರತ್ ಮಾತಾ ಕಿ